ಮತ್ತೆ ನಮ್ಮತನ ಕಳ್ಕೊಳ್ಳೋ ಥರ ಫ್ರೆಂಡ್ಶಿಪ್ಗಳಿರ್ಬೋದು. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಇವರೇ ಹೇಳ್ಬಿಡ್ತಾರೆ, ಸೊ ರೆಡ್ ಶರ್ಟ್ ತಗೋ, ಬ್ಲೂ ಶರ್ಟ್ ತಗೋ, ಯಾವ ತಗಲಿ ಫ್ರೆಂಡ್ಶಿಪ್. ಮತ್ತು ಇನ್ನೊಂದು ತಗೊಳ್ಳ ಅಂದ ತಕ್ಷಣ ಜಗಳ ಆಡ್ಬಿಡೋದು. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಇನ್ನೂ ಎಲ್ಲಿಗೆ ಹೋಗುತ್ತೆ ಅಂದರೆ ಲೈಫ್ ಪಾರ್ಟ್ನರ್ ಚೂಸ್ ಮಾಡ್ಕೊಳ್ಳಿ. ಈ ಹುಡುಗರ ಮದುವೆ ಆಗೋ, ಈ ಹುಡುಗ ಇಲ್ಲ, ಈ ಹುಡುಗಿನಿಗೆ ಸೂಟ್ ಆಗ್ತಾಳೆ. ಸೊ ಅಕಸ್ಮಾತ್ ಚೂಸ್ ಮಾಡ್ಕೊಳ್ಳೋದು ತಿರ್ಗಾ ಅದಕ್ಕೆ ಒಂದು ಮುನ್ಸ್ಕೊಳ್ಳೋದು. ಮತ್ತು ಏನೋ ಒಂದು ಸಜೆಸ್ಟ್ ಮಾಡ್ತಾರೆ, ಸಜೆಷನ್ಸ್ ತೊಗೊಳ್ಳ ಅಂದರೆ ಮುನ್ಸ್ಕೊಳ್ಳೋದು. ಸೊ ಈ ರೀತಿ ಇರುವಂತಹ ಫ್ರೆಂಡ್ಶಿಪ್ಗಳು ಅದನ್ನು ಸಹ ಇಟ್ಸ್ ಟಾಕ್ಸಿಕ್ ಅಂತ ಹೇಳ್ತೀವಿ. ಮತ್ತು ನಮ್ಮ ನಿರ್ಧಾರಗಳನ್ನು ನಾವೇ ತೊಗೊಳೋದಕ್ಕೆ ಸಪೋರ್ಟ್ ಮಾಡಬೇಕು. ಕೆಲವೊಂದು ಏನಾಗುತ್ತೆ, ಒಂದು ಡಿಸಿಷನ್ಸ್ ಅವರೇ ಹೇಳ್ಬಿಡ್ತಾರೆ ಫ್ರೆಂಡ್ಸ್ಗಳು. ಸೊ ಆ ಥರ ಫ್ರೆಂಡ್ಶಿಪ್ನು ಇಟ್ಸ್ ನಾಟ್ ಗುಡ್. ಮತ್ತು ಕೋರ್ಸ್ಗಳು ಏನಾದ್ರು ಕೋರ್ಸ್ ತೊಗೊಳ್ಬೇಕಂದ್ರೆ ಈ ಕೋರ್ಸ್ ಸೂಟ್ ಆಗುತ್ತೆ ಅಂತ ಹೇಳೋದು. ಸೊ ನಾವಿರು ಒಟ್ಟಿಗೆ ಜಾಯ್ನ್ ಆಗೋಣ ಮತ್ತು ಹಂಗೆ ಹೇಳೋದು. ಆಮೇಲೆ ತಿರ್ಗಾ ಅದು ಹೋದ್ಮೇಲೆ ಅದು ನಿಮಗೆ ಸೂಟ್ ಆಗದೆ ಹೋದ್ರೂ ನೀವು ಒಂದು ಫೋರ್ಸ್ಫುಲ್ಲಾಗಿ ತೊಗೊಳ್ಳೋದು, ದಟ್ಸ್ ನಾಟ್ ಅ ರೈಟ್ ಥಿಂಗ್ ಅಂತ. ಫ್ರೆಂಡ್ಶಿಪ್ನಲ್ಲಿ ಇದೆಲ್ಲನೂ ಸಹ. ಮತ್ತು ಹೈಪರ್ ಪೊಸೆಸಿವ್ ಆಗೋದು. ನಾವಿಬ್ಬರು ಫ್ರೆಂಡ್ಸು, ಸೊ ಹೈಪರ್ ಪೊಸೆಸಿವ್ ಅಂದರೆ ಒಂದ್ಸರಿ ಒಬ್ಬರು ಹೇಳ್ತಾರಲ್ಲ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ನೀನೇ ಫ್ರೆಂಡ್